ಕರ್ನಾಟಕ ಭೀಮಾ ಸೇನಾ ಸಮಿತಿ ಧಾರವಾಡ ಸಣ್ಣ ನೀರಾವರಿ ಅಂತರ್ಜಲ ಅಭಿವೃದ್ಧಿ ವಿಭಾಗ ಕಚೇರಿಗೆ ವ್ಯಾಪ್ತಿಗೆ ಬರುವ ಎಲ್ಲ ಉಪವಿಭಾಗ ಕಚೇರಿಗಳು ಭ್ರಷ್ಟಾಚಾರ ಹಗರಣ. ಶ್ರೀ ದೇವರಾಜ್ ಕೆ ಶಿಗ್ಗಾವಿ ಅವರು ಪ್ರತಿಯೊಂದು ಕಾಮಗಾರಿಗಳು ಕಳವೆ ಮಟ್ಟದಲ್ಲಿ ಕೆಲಸ ಮಾಡಿದ್ದು, ಕೆಲಸಗಳು ತಮ್ಮ ತಮ್ಮ ಮನಸ್ಸಿಗೆ ಬಂದಂತೆ ಕೆಲಸ ಮಾಡಿ ಗುತ್ತಿಗೆದಾರ ಎಲ್ಲ ಅಧಿಕಾರಿಗಳು ಶಾಮಿಗಾಗಿ ಸರ್ಕಾರ ಹಣವನ್ನು ಲೂಟಿ ಮಾಡುತ್ತಿದ್ದಾರೆ. ಸರ್ಕಾರ ಇವತ್ತು ನೂರಾರು ಕೋಟಿ ರೂಪಾಯಿಗಳು ಧಾರವಾಡ ಸಣ್ಣ ನೀರಾವರಿ ವಿಭಾಗ ಕಚೇರಿ ವ್ಯಾಪ್ತಿಗೆ ನೀಡಿದ್ದು, ತಾವು ಕೂಡಲೇ ತನಿಖೆ ಮಾಡಬೇಕು. ಇವತ್ತು 9/7/2025 ಈ ಹೋರಾಟ ಏನು ಪ್ರಾರಂಭ ಆಗಿದೆಲ್ಲ, ಧಾರವಾಡ ಕಾರ್ಯನಿರ್ವಾಹಕ ಅಭಿಯಂತರ ಇದರ ಅಡಿಯಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ವಿಭಾಗ ಇಲ್ಲಿ ಏನಂದ್ರೆ ಹಲವಾರು ರೀತಿಯ ಕಳಪೆ ಕಾಮಗಾರಿಗಳು ನಡೆದಿದ್ದಾವೆ. ಈ ಕಳಪೆ ಕಾಮಗಾರಿಗೆ ಶ್ರೀಯುತ ದೇವರಾಜ್ ಅನ್ನೋರು ಏನಾದ್ರ, ದೇವರಾಜ್ ಶಿಗ್ಗಾವಿ ಅಂತ ಏನಾದ್ರಲ್ಲ, ಇದಕ್ಕೆ ಕಾರಣೀಭೂತರು. ಇದು ಇಲ್ಲಿರ್ತಕ್ಕಂತ ಏನೋ ಇಂಜಿನಿಯರ್ಗಳಂತೂ ಅವ್ರಿಗೇನು ಸ್ವಾದ ಸುಖ ಏನೇನು ಇಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರ ಏನಂದ್ರ ಬರೀ ಸರ್ಕಾರಕ್ಕೆ ಕೊಡ್ಬೇಕು, ಅಲ್ಲಿ ಕೊಡ್ಬೇಕು, ಇಲ್ಲಿ ಕೊಡ್ಬೇಕಂತ ಸುಳ್ಳು ಹೇಳಿ ನೂರಾರು ಕೋಟಿ ರೂಪಾಯಿ ಬರೀ ರೊಕ್ಕ ಮಾಡೋದು ಅವ್ರ ತಲೆಯಾಗ, ಸೈಟ್ ಮಾಡೋದು ಅವ್ರ ತಲೆಯಾಗ, ಬಂಗಾರ ಮಾಡೋದು ಅವ್ರ ತಲೆಯಾಗ, ಉಳಿದದ್ದು ಏನಿಲ್ಲ ಇಂಜಿನಿಯರ್. ಯಾಕಂದ್ರೆ ಈ ಇಂಜಿನಿಯರ್ ಕೆಲಸ ಮಾಡಕ್ ಬಂದ್ರೆ ಇವ್ರದ್ದು ಇಷ್ಟ ಆಯ್ತಂದ್ರ ಮೇಲಧಿಕಾರಿಗಳಾಗಿರ್ತಕ್ಕಂಥ ಇವ್ರೇನೋ ಈ ಸಿಗ್ಗಾವರದಲ್ಲ, ಇವ್ರದ್ದು ಇಷ್ಟು ಪರ್ಸೆಂಟೇಜ್ ಹೊಡಿಬೇಕು, ಇಷ್ಟು ಪರ್ಸೆಂಟೇಜ್ ತಗೋಬೇಕು ಅನ್ನೋದು. ಮತ್ತೆ ಇದು ಎಲ್ಲದನ್ನ ನೋಡಿ ಗುತ್ತಿಗೆದಾರ ಕೆಲಸ ಮಾಡ್ತಾರಲ್ಲ, ಅವರು ಎಲ್ಲರಿಗೂ ಪರ್ಸೆಂಟೇಜ್ ಕೊಟ್ಟು ಅವರು ಸಹಿತ ಸರಿಯಾಗಿ ಕೆಲಸ ಮಾಡೋದನ್ನ ಬಿಟ್ಟು ಉಸುಗಿಗೆ ಒಂದು ಅರ್ಧ ಪುಟ್ಟಿನೋ ಏನೋ ಒಂದು 10 ಚೀಲ ಉಸುಗುತ್ತವ್ರು 1 ಪುಟ್ಟಿನೋ 2 ಪುಟ್ಟಿನೋ ಹಾಕಿ ಎಷ್ಟು ಕಾಮಗಾರಿಗಳು ಕಳಪೆ ಆಗ್ಯಾವ ಅನ್ನೋದನ್ನ ಸಾರ್ವಜನಿಕರು ಆಲಿಸ್ಬೇಕು. ಕಾನೂನು ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಂಘಟನೆಯಿಂದ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಾವಿರಾರು ಕೋಟಿ ನೂರಾರು ಕೋಟಿ ಏನು ಲೂಟಿ ಆಗ್ತಿದೆ. ಈ ಲೂಟಿಗೆ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಕ್ ಬಂದಿದ್ದು ನಿಮ್ಗೆ ಮೊದಲು ಧನ್ಯವಾದ ತಿಳಿಸ್ತೇವೆ. ಯಾಕಂತಂದ್ರೆ ಇವತ್ತು ಎಷ್ಟೋ ಇಲಾಖೆಗಳಲ್ಲಿ ಸುಮಾರಷ್ಟು ದುಡ್ಡುಗಳು ಇವತ್ತು ಸಾರ್ವಜನಿಕರ ಬೆವರಿನ ಹಣಿ ಇವತ್ತು ಕಳಪೆ ಆಗ್ತಾ ಇದೆ. ಆ ಬೆವರಿನ ಹಣಿ ಇವತ್ತು ನೆಲದಲ್ಲಿ ಮುಚ್ಚಿ ಹೋಗ್ತಾ ಇದೆ. ಹಾಗಾಗಿ ಇವತ್ತು ಪ್ರತಿಯೊಂದು ಇಲಾಖೆಗಳು ಇವತ್ತು ನಾವೇನಿವತ್ತು MI ಡಿವಿಷನ್ ಆಫೀಸ್ ಏನಿದೆ, ಸಣ್ಣ ನೀರಾವರಿ ಇಲಾಖೆ, ಇಲ್ಲಿ ಇರ್ತಕ್ಕಂತ ಈ ಒಂದು ವಿಭಾಗ ಒಂದು ಡಿವಿಷನ್ ಗೆ ಸಂಬಂಧಪಟ್ಟ ಏನೋ ಇವತ್ತು ಎಲ್ಲ ಉಪವಿಭಾಗಗಳು ಏನಿದಾವೆ, ಎಲ್ಲ ಸಬ್ ಡಿವಿಷನ್, ಎಲ್ಲಾ ಇಲಾಖೆಗಳ ವ್ಯಾಪ್ತಿಗೆ ಬರ್ತಕ್ಕಂಥ ಪ್ರತಿಯೊಂದು ಕಾಮಗಾರಿಗಳು ತನಿಖೆ ಆಗಬೇಕು. ಮತ್ತೊಳ್ಳೆ ಅವರಲ್ಲಿ ಅದೇನು ಸಮಸ್ಯೆಗಳಾಗಿದಾವೆ, ಎಷ್ಟು ಕಳಪೆ ಆಗಿದೆ, ಎಷ್ಟು ಸರ್ಕಾರಕ್ಕೆ ನಷ್ಟ ಆಗಿದೆ ಅಲ್ಲ, ಅದನ್ನು ಮರಳಿ ಬರೆಸಬೇಕಂತೇಳಿ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ. ಕ್ರಾಂತಿ ಸಮಾಚಾರ ಧಾರವಾಡ.